ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಹೆಚ್ಚುವರಿ ಆಯುಕ್ತ YD ಮಂಜುನಾಥ್ ಅವರ ಮೇಲೆ ಜೂನ್ 24ರಂದು ರೇಡ್ ಆಗಿತ್ತು. ತಮಗೆಲ್ಲ ಗೊತ್ತಿರೋಂಥ ವಿಚಾರ. 14 ಕಡೆಗಳಲ್ಲೇ ರೇಡ್ ಮಾಡಿದರು. ಆದರೆ ಇವತ್ತಿನ ಹೊಸ ವಿಚಾರ ಅಂತಂದರೆ ಲೋಕಾಯುಕ್ತರು ಕೂಡ ಕೈ ಹಾಕಿದ್ದಾರೆ. ಲೋಕಾಯುಕ್ತರು ಕೂಡ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. 2020 ಮತ್ತು 25ರ ಒಳಗೆ ಏನು 35ಕ್ಕೂ ಹೆಚ್ಚು ಅಬಕಾರಿ ಲೈಸೆನ್ಸ್ಗಳನ್ನು ತಮ್ಮ ಕುಟುಂಬರಿಗೆ ಮತ್ತು ಆಪ್ತರಿಗೆ ಏನು ಹಂಚಿದರೆ ಅದು ಫೈಲಿಗೆ ರೆಡಿ ಆಗ್ತಾಯಿದೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಏನು DC ಗಳಿದ್ದಾರೆ ಅಂದರೆ ಅಬಕಾರಿ ಇಲಾಖೆ ಉಪಾಯುಕ್ತರು ಏನಿದ್ದಾರೆ ಅವ್ರ ಕಚೇರಿ ಮೇಲೆ ದಾಳಿ ಮಾಡಿದರೆ ಎಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಇಲ್ಲಿ ED ದಾಳಿ ನಂತರ ಇವರು ಸ್ವಯಂ ದೂರು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ED ಯಾರು ದಾಳಿ ಮಾಡಿದರು, ED ಅವರಿಗೆ ಯಾರು ಮಾಹಿತಿ ಕೊಟ್ಟರು ಇನ್ನೂ ಕೂಡ ನಿಗೂಢಿದೆ. ಲೋಕಾಯುಕ್ತರು ಏನು 2013ರಲ್ಲಿ ಏನು ಅರೆಸ್ಟ್ ಮಾಡಿದರು ಆ ದಾಖಲೆಗಳನ್ನ ಇವರಿಗೆ ಪೂರೈಸಿದಾರ ಅಥವಾ ಬೆಂಗಳೂರಿನವರು 4-5 ಜನ ಪೂರೈಸಿದಾರ. ನಾವು ಕೂಡ ಅನೇಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು. ಬೆಳಗಾವಿಯಲ್ಲಿ ಎಷ್ಟಿವೆ, ಗೋಕಾಕದಲ್ಲಿ ಎಷ್ಟಿದೆ, ರೆಸ್ಟೋರೆಂಟ್ ಎಷ್ಟಿದೆ, ಹೆಂಡತಿ ಹೆಸರು ಮೇಲೆ ಒಂದು ರಿಸಾರ್ಟ್ ಇದೆ. ಇಂದಿಯೂ ಕೂಡ ಗ್ಲಾಸ್ ಫ್ಯಾಕ್ಟ್ರಿ ಏನಿದೆ ಅದ್ರ ಮೇಲೆ ರೇಡ್ ಆಗಿಲ್ಲ. ED ಅವರು ನೋಡಿಲ್ಲ ಮತ್ತು ಲೋಕಾಯುಕ್ತರು ಕೂಡ ಇನ್ನೂ ಕೂಡ ಪರಿಶೀಲನೆ ಮಾಡಿಲ್ಲ. ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಒಟ್ಟಾರೆ ಈ ಪ್ರತ್ಯೇಕ ದಾಳಿ ನಂತರ ಎಷ್ಟು ಹಣ ಸಿಕ್ಕಿದೆ ಅನ್ನೋದು ಲೋಕಾಯುಕ್ತರು ಮೊದಲು ಹೇಳಬೇಕು. ಇನ್ನು 2-3 ದಿವಸ ಅವರು ಪ್ರೆಸ್ ಮೀಟ್ ಮಾಡಿ ಹೇಳುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ED ಅವರು ಹೇಳೋದಿಲ್ಲ. ಈಗೇನಿದೆ ಈ ದಾಳಿಯ ಸಂಪೂರ್ಣ ವಿವರ ಅಲ್ಲಿ ಕೇಂದ್ರಕ್ಕೆ ಕಳಿಸ್ತಾರೆ. ಅಲ್ಲಿ ಅಮಿತ್ ಶಾ ಯಾವ ರೀತಿ ನಿರ್ಣಯ ಕೈಗೊಳ್ತಾರೋ ಅದು ಕಾದು ನೋಡಬೇಕು. ಎಷ್ಟೋ ED ಪ್ರಕರಣಗಳು ಏನು ಸಿಕ್ಕಿರುತ್ತೆ ಅದನ್ನು ಪಡೆದುಕೊಂಡು ಬಿಟ್ಟುಬಿಡ್ತಾರೆ. ಇಂದಿಯೂ ಕೂಡ ಅರೆಸ್ಟ್ ಆಗಿಲ್ಲ ಅಂತಂದರೆ ಇದೊಂದು ಸೂಚಿಗದ ಸಂಗತಿ. ಒಂದು 100 ಕೋಟಿಗಿಂತಲೂ ಹೆಚ್ಚಿದೆ. ಆದರೆ ಇವ್ರು ಸಿಕ್ಕದ್ದು 33 ಕೋಟಿ ಚಿಲ್ಲರ ಅಂತ ಹೇಳ್ತಾರೆ. ದಾಳಿ ಇಂದಿಯೂ ಕೂಡ ಪರಿಶೀಲನೆಯಲ್ಲಿದೆ. ಅಂದರೂ ಅಷ್ಟೊಂದು ದೊಡ್ಡ ಆಸ್ತಿಯನ್ನು ಅವ್ರು ಮಾಡಿದ್ದಾರೆ. ಸ್ನೇಹಿತರ ಹೆಸರಿನಲ್ಲಿ ಕೂಡ ಜಮೀನುಗಳಿವೆ, ಅಪಾರ್ಟ್ಮೆಂಟ್ಗಳಿವೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿವೆ. ಇವೆಲ್ಲ ಸಂಗ್ರಹ ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಲು ಇನ್ನೂ ಒಂದು 15-20 ದಿವಸ ಬೇಕಾಗ್ಬೋದು. ಇನ್ನು ಲೋಕಾಯುಕ್ತರ ಕಡೆ ಬರೋಣ. ಲೋಕಾಯುಕ್ತರು ಹಿಂದೆ ರೇಡ್ ಮಾಡಿದಾಗ ಅರೆಸ್ಟ್ ಮಾಡಿದಾಗ ಇವ್ರು ಜೈಲಿಗೆ ಹೋಗಿದ್ದರು. 11 ದಿವಸ ಜೈಲ್ದಾಗಿದ್ದರು. ನಂತರ ಏನು ಸರಾಯಿ ಮಾರಾಟ ಮಾಡುವಂಥ ಲೈಸೆನ್ಸ್ದಾರರು ಅವರನ್ನು ಮೆರವಣಿಗೆ ತೆಗೆದುಕೊಂಡು ಬಂದರು. ತದನಂತರ ಸಚಿವ ಸಂಪುಟಕ್ಕೆ ಹೋಗ್ತದು. ಅಲ್ಲಿ ಅನುಮೋದನೆ ಕೊಡಲಿಲ್ಲ, ಪ್ರಾಸಿಕ್ಯೂಷನ್ ಅನುಮೋದನೆ ಕೊಡಲಿಲ್ಲ. ಕೋರ್ಟ್ದಲ್ಲಿ ಖಾಸಿಯಾಗಿ ಹೋಯ್ತು ಅಂದರೆ ಬಿದ್ದು ಹೋಯ್ತು. ಸಾಕ್ಷಿನೂ ಕೂಡ ಅಲ್ಲೇ ನಾಶ ಮಾಡಿದರು. ಅಂದ್ರೆ ಇಲ್ಲಿ ಕ್ಯಾಬಿನೆಟ್ದಲ್ಲಿ ಯಾರು ಪವರ್ಫುಲ್ ಮಂತ್ರಿ ಇರ್ತಾರೆ ಆ ಅಧಿಕಾರಿಯನ್ನು ಉಳಿಸ್ಕೊಂಡು ಬಿಟ್ಟರು. ಅಂದರೆ ಇಲ್ಲಿ ಜಾರಕಿಹೊಳಿ ಸಹೋದರರೇ ಆ ಕಾಲಕ್ಕೆ ಇವರನ್ನು ಉಳಿಸಿದ್ರಂತ ಹೇಳಲಾಗ್ತಾಯಿದೆ. ಯಾಕಂದರೆ ಭಾಮೈದಾಯಿಯವರು ಇವರನ್ನು ಉಳಿಸ್ಕೊತ ಬಂದಿದ್ದಾರೆ. ನಂತರ ಜಂಟಿ ಆಯುಕ್ತರಾಗಲಿ ಅಥವಾ ಹೆಚ್ಚುವರಿ ಆಯುಕ್ತರಾಗಿ ಇಲ್ಲ, ಇವರೇ ಕ್ರಿಯೇಟ್ ಮಾಡಿದ್ದು. ಮಂತ್ರಿಗಳ ಮೇಲೆ ಒತ್ತಡ ತಂದು ಕ್ರಿಯೇಟ್ ಮಾಡಿದ್ದು. ಹಿಂಗೆ ಮಾಡಲಿಕ್ಕೆ ಬರೋದಿಲ್ಲ. ಕೇವಲ ಬೆಂಗಳೂರಿಗೆ ಮಾತ್ರ ಎತ್ತೋದು ಹೆಚ್ಚುವರಿ ಆಯುಕ್ತ. ಬೆಳಗಾವಿಗೆ ಯಾಕೆ ಮಾಡಿದರು? ಮತ್ತು ಜಂಟಿ ಆಯುಕ್ತ ಏನು ಸಂಬಂಧ ಇತ್ತು? 14 ವರ್ಷ ಇಲ್ಲೇ ಇದ್ದಾರೆ. ಅಂದರೆ ಇವರನ್ನು ಬೆಳೆಸಿದವರು ಜಾರಕಿಹೊಳಿ ಸಹೋದರ ಅಂತಲೇ ಹೇಳಬೇಕು. ಅವರು ಕೂಡ 10-15 ಲೈಸೆನ್ಸನ್ನು ಅವರ ಆಪ್ತರ ಮೂಲಕನೂ ಕೂಡ ಪಡ್ಕೊಂಡಿದ್ದಾರೆ. ಅದು ಕೂಡ ತನಿಖೆ ಆಗಬೇಕಾಗ್ತದೆ. ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ಲೋಕಾಯುಕ್ತರು ಇಂಚಿಂಚಾಗಿ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿ ಬಂದು ಮುಟ್ಟಿದ ನಮಗೂ ಗೊತ್ತಿಲ್ಲ. ED ಅವರು ಹೇಳ್ತಾ ಇಲ್ಲ. ಲೋಕಾಯುಕ್ತ ಕರೆ ಮಾಡಿರಲ್ಲಿ ಸ್ಪಷ್ಟವಾದಂಥ ಅಭಿಪ್ರಾಯ ತಿಳಿಸೋದಿಲ್ಲ. ಯಾಕಂದರೆ ತನಿಖೆ ನಡೆದಿದೆ ಅಂತ ಹೇಳ್ತಾಯಿದ್ದಾರೆ. ಇನ್ನು ಇವರನ್ನು ಕೇಂದ್ರದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಅದಕ್ಕೆ ಕಾಡು ನೋಡಬೇಕು. ರಾಜ್ಯದಲ್ಲಿ ಲೋಕಾಯುಕ್ತ ಇದೆ. ಲೋಕಾಯುಕ್ತ ಅಂದರೆ ಅಲ್ಲಿಲ್ಲದ ಹಾವು. ಇದನ್ನು ಯಾವ ರೀತಿ ಹೊಡಿತಾರೆ ಅದನ್ನು ಕೂಡ ಕಾದು ನೋಡಬೇಕಾಗ್ತದೆ. ಒಟ್ಟಾರೆ ನಮ್ಮ ಆಗ್ರಹ ಏನಂತಂದರೆ ಲೋಕಾಯುಕ್ತಕ್ಕೆ ಪ್ರಾಸಿಕ್ಯೂಷನ್ ಆರ್ಡರ್ ಕೊಡಬೇಕಂತೇಳಿ ನಾವು ಕೂಡ ಬೇಡಿಕೆ ಇಡ್ತೇವೆ. ಯಾಕಂದರೆ ACB ಇತ್ತು, ಲೋಕಾಯುಕ್ತ ಬಂತು. ಲೋಕಾಯುಕ್ತ ಬಂದರೂ ಕೂಡ ಏನು ವೆಂಕಟಾಚಲ ಇದ್ದಾಗ ಏನು ಹೆಗಡೆಯವರಿದ್ದಾಗ ಏನೋ ಒಂದು ಹವಾ ಇತ್ತು. ಈಗಲೂ ಕೂಡ ಅದೇ ಕಾನೂನಿದೆ. ಅದರ ಲೋಕಾಯುಕ್ತರು ಕಮ್ಜೋರಾಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಈ ಲೈಸೆನ್ಸ್ ಮಾಯಾಜಾಲ ಏನಿದೆ ಎಷ್ಟು ವಿಸ್ತಾರ ಆಗಿದೆ ಅದನ್ನು ಲೋಕಾಯುಕ್ತರು ಕಂಡು ಹಿಡಿತಾ ಇದ್ದಾರೆ. ಕೇವಲ ಅವರ ಕಡೆಗೆ 30 ಸಿಕ್ಕಿವೆ. ಅದರ 60-70ಕ್ಕೂ ಹೆಚ್ಚು ಬೇನಾಮಿ ಲೈಸೆನ್ಸ್ಗಳಿವೆ, ರೆಸ್ಟೋರೆಂಟ್ಗಳಿವೆ, ಬಾರ್ಗಳಿವೆ. ಅಲ್ಲಿ ಇವರ ಸಹಭಾಗಿತ್ವ ಇದೆ. ಕ್ರಿಪ್ಟೋಕರೆನ್ಸಿ ಅದ್ರ ಬಗ್ಗೆ ತನಿಖೆ ಆಗಬೇಕಾಗ್ತದೆ. ಒಟ್ಟಾರೆ ಈ ಲೈಸೆನ್ಸ್ ಮಾಯಾಜಾಲ ಯಾವ ರೀತಿ ಕಂಡು ಹಿಡಿತಾರೆ ಅದು ಕಾದು ನೋಡಬೇಕು.
ಆದರೂ ಕೂಡ ಇವರು ಲೋಕಾಯುಕ್ತರು ಇ ಡಿ ಅವರಿಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ತೈತೆ ಇನ್ನೊಂದು 8 ದಿವಸ ನಂತರ ಸ್ಪಷ್ಟ ಉತ್ತರನ ನಾವೇ ಕೊಡ್ತೇವೆ. ನಾಳೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.